ಈ ಬೇಸಿಗೆಗಂತೂ ತುಂಬ ತಂಪು ಹೀಗಿರುತ್ತೆ. ಪೌಡ್ರ್ ಮಾಡಿದ್ಮೇಲೆ ನಾವು ಇಷ್ಟು ಹದ ಇರಲಿ, ತುಂಬ ಗಟ್ಟಿ ಮಾಡ್ಕೊಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಬೇಸಿಗೆಗೆ ಬಾರ್ಲಿ ಗಂಜಿ ತುಂಬ ನನ್ನ ಹತ್ರ ಸೇಲ್ ಆಗ್ತಿದೆ. ಮತ್ತು ತೊಗೊಂಡಿರೋರು ಹಳೆ ವಿಡಿಯೋ ಯಾವುದೂ ನೋಡಲ್ಲ, ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಬಾರ್ಲಿ ಗಂಜಿಗೆ ಏನೇನು ಬೇಕು, ಏನೇನು ಹಾಕ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು ಬಾರ್ಲಿ ಅಕ್ಕಿನ ಉರಿಬೇಕು. ನೋಡಿ ಈ ಥರ ಇರುತ್ತೆ ಬಾರ್ಲಿ ಅಕ್ಕಿ. ಸೀದಬಾರ್ದು, ಹುರಿದಿರೋದು ಗೊತ್ತಾಗಬಾರ್ದು, ಸೀದಬಾರ್ದು, ಆ ಥರ ಉರಿಬೇಕು. ಕಬ್ಬಣದ ಬಾಣಲಿಲೇ ಉರಿತೀನಿ. ನೋಡಿ, ಒಂದು ಚೂರು ಕೈ ಬಿಟ್ಟರು ತಳ ಹಿಡಿಯುತ್ತೆ, ಸೀದೋಗುತ್ತೆ, ಬೇಗ ಸೀದೋಗುತ್ತೆ. ಅಂದರೆ ಮೇಲೆ ಸೀದೋಗುತ್ತೆ, ಒಳಗಡೆ ಹಾಗೇ ಇರುತ್ತೆ. ಇದು ತುಂಬ ಗಟ್ಟಿ, ಗೋಧಿ ಥರ ತುಂಬ ಗಟ್ಟಿ ಇರುತ್ತೆ. ಆವಾಗೆಲ್ಲ ಏನು ಮಾಡೋರು, ನಾವು ಸಣ್ಣವ್ರು ಇರಬೇಕಾದ್ರೆ ಇದನ್ನೇ ಚೆನ್ನಾಗಿ ಕುದಿಸಿ ಇದ್ರದ್ದು ನೀರು ಕುಡಿಯೋಕ್ಕೆ ಕೊಡೋರು. ಮತ್ತು ಇದ್ರದ್ದು ಹಾಗೆ ಅನ್ನ ಇರುತ್ತಲ್ಲ, ಅದು ನೀರು ಬಿಟ್ಟಿರೋದು, ಅದನ್ನು ತಿನ್ನಿ ಅಂತ ಹೇಳೋರು. ನಮಗೆ ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ಕಚ್ಚಿ ಸಾಕಾಗೋದು. ಆಮೇಲೆ ಒಡಿಸ್ಕೊಳ್ತಾ ಇದ್ವು, ಎಷ್ಟೋ ಹೊಡೆಯೋರು ನಮ್ಮಮ್ಮ. ಅದನ್ನು ಬಿಸಾಡ್ತಾರ, ತಿನ್ನು, ಬರೀ ಗಂಜಿ ಕುಡಿಯೋದಲ್ಲ ಅನ್ನೋರು. ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ, ಎಷ್ಟು ಬೇಯಿಸಿದ್ರೂ ಇದು ಸಾಫ್ಟ್ ಆಗೋಲ್ಲ. ಅದಕ್ಕೆ ಇವಾಗ ಏನು ಮಾಡೋದು, ಇದನ್ನು ಪೌಡ್ರು ಮಾಡಿ ಸೇಲ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಥರ ಕೈ ಆಡದೆ ಸಣ್ಣ ಉರಿಲಿ ಇಟ್ಕೊಂಡು ಉರಿತಾ ಇರಬೇಕು. ಇದಕ್ಕೆ ನಾನು ಸ್ವಲ್ಪ ಹಿಪ್ಲಿ, ಜೀರಿಗೆ, ಶುಂಠಿ, ಇನ್ನೊಂದು 2 ಐಟಮ್ ಹಾಕ್ತೀನಿ. ಯಾಕಂದರೆ ಇದು ನಮ್ಮದು ಬಿಸ್ನೆಸ್ದು, ಹೇಳೋದಕ್ಕಾಗಲ್ಲ, ದಯವಿಟ್ಟು ಕೇಳಬೇಡಿ. ನೋಡಿ, ತುಂಬ ಈ ಬೇಸಿಗೆಗಂತೂ ನನ್ನ ಹತ್ರ ದಿನಕ್ಕೊಂದು 8ರಿಂದ 10 kg ಸೇಲ್ ಆಗ್ತಾಯಿದೆ. ಬೇಸಿಗೆ ಶುರು ಆಯ್ತಲ್ಲ, ತುಂಬ ಒಳ್ಳೆಯದು. ಯಾರು ಬೇಕಾದರೂ ಕುಡಿಬೋದು. 1 ವರ್ಷದ ಮಗುವಿಂದ 100 ವರ್ಷದವರೆಗೂ ಕುಡಿಬೋದು. ತುಂಬ ತಂಪು, ಮತ್ತು ನಮಗೆ ನಿಶಕ್ತಿ ಹೋಗುತ್ತೆ, ಶಕ್ತಿ ಕೊಡುತ್ತೆ. ಈ ಬೇಸಿಗೆಗೆ ತುಂಬ ಸುಸ್ತಾಗೋಗುತ್ತೆ, ಬೇಗ ಸುಸ್ತಾಗುತ್ತೆ ಬಿಸಿಲಿಗೆ. ಹಾಗಾಗಿ 1 ಲೋಟ ಗಂಜಿ ಕುಡಿದ್ರೆ ನಿಮಗೆ ತಂಪು ಮತ್ತು ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ನು ಗ್ಲೋ ಆಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಬಾರ್ಲಿನ ನೋಡಿ ಈ ಥರ ಉರಿತೀನಿ ನಾನು. ತುಂಬ ಅಂದರೆ ತುಂಬ ಕೆಲಸ, ತುಂಬ ಆರ್ಡ್ರಿದೆ, ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಈಗ ಉರಿತಾನೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ಕೈ ಬಿಡಬಾರ್ದು, ಕೈ ಬಿಡದೇನೆ ಸಣ್ಣ ಉರಿ ಇಟ್ಕೊಂಡು. ನೋಡಿ, ಎಲ್ಲಾದರೂ ಒಂಚೂರು ಕಪ್ಪಾಗಿದ್ದು ಕಾಣಿಸುತ್ತಾ? ಇಲ್ಲ ನೋಡಿ, ಕೈ ಬಿಟ್ಟರೆ ಸಾಕು ಕಪ್ಪಾಗುತ್ತೆ. ಅದಕ್ಕೋಸ್ಕರ ತುಂಬ ತೋಳು ನೋವು ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಒಂದು ಪಡಿತೀವಿ ಅಂತ ಅಂದ ಮೇಲೆ ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ನೋಡಿ, ಊರಿಂದ ಬಂದೆ, ಇಷ್ಟಿತ್ತು. ಎಲ್ಲರ ಹತ್ರನೂ ಟೈಮ್ ತೊಗೊಂಡಿದ್ದೆ. ಹಿಂಗೆ ಊರಿಗೆ ಬಂದಿದ್ದೀನಿ, ಕಳಿಸ್ಕೊಡ್ತೀನಿ ಅಂತ ಅಂದೆ. ಆಯಿತು ಅಂತ ಹೇಳಿದ್ರು. ಬಸ್ಸಲ್ಲೆಲ್ಲ ಸರಿಯಾಗಿ ನಿದ್ದೆ ಆಗಿಲ್ಲ. ಇದು ಡೆಲಿವರಿಯವ್ರು ಬರ್ತಾರೆ ಈಗ. ಇದು ಈ ಕಾರ್ಟು ಇದು ಅಮೆಝಾನು ಅವ್ರ ಕಡೆಯಿಂದ ಬರ್ತಾರೆ. ಇದು ಶ್ಯಾಡೋ ಫೇಕ್ಸ್ ಅಂತ ಅವ್ರು ಬರ್ತಾರೆ. ಇನ್ನೂ ತುಂಬ ಪ್ಯಾಕ್ ಮಾಡೋದಿದೆ. ಇಷ್ಟು ಅರ್ಜೆಂಟ್ ಇವಾಗ ಒಂದು ಟ್ರಿಪ್ ಬಂದು ಹೋಗ್ತಾರೆ. ಹಾಗಾಗಿ ಇದನ್ನಿಷ್ಟನ್ನು ಪ್ಯಾಕ್ ಮಾಡಿದ್ದೀನಿ. ಈಗ ಒಂದು ಪಾತ್ರೆಲಿ ನೀರು ಇಟ್ಕೊಂಡಿದ್ದೀನಿ. ನೋಡಿ, ಬಾರ್ಲಿನ ಈ ಥರ ಹುರಿದಿರ್ತೀವಿ. ಈಗ ಇದು ಬಾರ್ಲಿ ಪೌಡರ್ ಈ ಥರ ಆಗಿರುತ್ತೆ. ನೋಡಿ, 2 ಲೋಟ ನೀರಿಗೆ 1 2 ಸಾಕು, ಇಷ್ಟೇ ಸಾಕು. ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಕೈಯಾಗಿ ಕಲಿಸಿದ್ರೂ ಆಗುತ್ತೆ. ಗಂಟಿಲ್ದಂಗೆ ಕಲಿಸ್ಕೊಂಬಿಡಿ, ಅಷ್ಟೇ. ಗಂಟಿಲ್ದಂಗೆ ಕಲಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು. ಈ ಥರ ಇದೆಲ್ಲದಕ್ಕಿಂತ ಕೈಯಲ್ಲಿ ಕಲಿಸೋದು ಒಳ್ಳೆಯದು. ಬಾರ್ಲಿ ಅಲ್ವಾ, ಈ ಥರ ಆಗುತ್ತೆ. ಗಂಟಿದ್ರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಅಷ್ಟೆ. ಇದು ಒಂದು ಕುದಿ ಬಂದರೆ ನಿಮಗೆ ಬಾರ್ಲಿ ಗಂಜಿ ರೆಡಿ ಆಗುತ್ತೆ. ನೋಡಿ, ಇಷ್ಟೇ. ತುಂಬ ಒಳ್ಳೆಯದು. ಈ ಬೇಸಿಗೆಗಂತೂ ತುಂಬ ತಂಪು,
ತುಂಬ ಎನರ್ಜಿ ಕೊಡುತ್ತೆ, ನಮಗೆ ಶಕ್ತಿ ಕೊಡುತ್ತೆ, ನಿಶಕ್ತಿ ಆಗಲ್ಲ. ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ, ತುಂಬ ಒಳ್ಳೆಯದು. ಯೂರಿನ್ ಇನ್ಫೆಕ್ಷನ್ ಇದ್ದರೆ ಹೋಗುತ್ತೆ, ಕಿಡ್ನಿ ಸ್ಟೋನ್ ಇರೋರ್ಗಂತೂ ತುಂಬ ಇದು ಒಳ್ಳೆಯದು. ತಿರುಗಿಸ್ತಾ ಇರಬೇಕು ಸ್ಟಾರ್ಟಿಂಗ್ ಅಷ್ಟೇ. ನೋಡಿ ಈ ಥರ ಆಗುತ್ತೆ. ಹೀಗಿರುತ್ತೆ ಪೌಡ್ರ್ ಮಾಡಿದ್ಮೇಲೆ ನಾನು ಮಿಲ್ಗೆ ಹಾಕ್ಸೋದು. ಯಾಕಂದರೆ 15 kg 20 kg ನಾನು ಒಂದು ಸರಿಗೆ ಹಾಕ್ಸೋದು ಆ ಥರ. ಈ ಬೇಸಿಗೆಗಾಲ ಬಂತು ಅಂದರೆ ನನ್ನ ಹತ್ರ ಜಾಸ್ತಿ ಇದು ಮತ್ತು ಹೆಸ್ರು ಕಾಳು ಜ್ಯೂಸು ಎಲ್ಲ ಸೇಲ್ ಆಗುತ್ತೆ. ಇದು ಸ್ವಲ್ಪ ನಾವು ಈಗ ತಿರುಗಿಸಿದ್ರೆ ಆಗುತ್ತೆ. ಒಂದು ಕುದಿ ಬಂದರೆ ನಮಗೆ ಬಾರ್ಲಿ ಗಂಜಿ ರೆಡಿ ಆಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ, ವಾಟ್ಸಪ್ ಮಾಡಿ. ಕಾಲ್ ಬರಲ್ಲ, ಅದಕ್ಕೆ ಬರೀ ವಾಟ್ಸಪ್ ಮಾಡಿ. ನೋಡಿ ಇನ್ನೇನು ಕುದಿ ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಅದು ಸ್ವಲ್ಪ ಕುದಿ ಬಂದರೆ ನಮಗೆ ಸರಿ ಇರುತ್ತೆ. ತುಂಬ ದಪ್ಪ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಈ ಥರ ನೀರಾಗಿರಬೇಕು ನೋಡಿ. ಇನ್ನೇನು ಕುದಿ ಬರುತ್ತೆ. ಕುದಿ ಬಂದಿದ ತಕ್ಷಣ ಆಫ್ ಮಾಡಿ, ಅಷ್ಟೇ ಸಾಕು. ಇಲ್ಲಾಂದರೆ ಎಲ್ಲ ಉಕ್ಕೋಗಿ ಸ್ಟವ್ ಎಲ್ಲ ಫುಲ್ಲು ಗಲೀಜಾಗೋಗುತ್ತೆ. ಆಮೇಲೆ ನನ್ನ ಬೈಕೊಬೇಡಿ, ಅದು ಹೇಳಲಿಲ್ಲ ನೀವು ಅಂತ ಹೇಳಿ. ನೋಡಿ ಈ ಥರ ಆಗಿರುತ್ತೆ ನೋಡಿ. ಕುದಿಯೋಕ್ಕೆ ಶುರು ಆಯಿತು. ಸ್ವಲ್ಪ ಇನ್ನೊಂದು ಚೂರು ಕುದಿ ಬರಲಿ, ಇಷ್ಟು ಹದ ಇರಲಿ, ತುಂಬ ಗಟ್ಟಿ ಮಾಡ್ಕೊಬೇಡಿ. ನಾನು ನೋಡಿ ಇದು 400 ml ಹಿಡಿಯುತ್ತೆ, 2 ಹಾಕಿದ್ದೀನಿ. 800 mlಗೆ ನಾನು 2.5 ಸ್ಪೂನ್ ಹಾಕಿದ್ದೀನಿ. ಇಷ್ಟೇ ದೊಡ್ಡ ಸ್ಪೂನು ಇತ್ತ ನೋಡಿ. ಕುದಿ ಬಂತು ಸಾಕಿದು ನೋಡಿ. ಇಷ್ಟು ಕುದಿ ಬಂದರೆ ಉಕ್ಕೋಗೋದು ತೋರಿಸ್ತೀನಿ, ಹೇಗೆ ಉಕ್ಕೋಗುತ್ತೆ ಅಂಥೇಳಿ. ನನಗೇನು ಅದಕ್ಕೆ ತುಂಬ ಗಮನ ಕೊಟ್ಟಿರ್ತೀನಿ ನಾನು. ಇಲ್ಲಾಂದರೆ ಅದು ಎಷ್ಟು ಕೆಲಸ ಆಗುತ್ತೆ, ಅದು ಅಂಟು ಅದು. ಇಲ್ಲೆಲ್ಲ ಉಕ್ಕೋಗ್ಬಿಟ್ರೆ ಕ್ಲೀನ್ ಮಾಡೋಕ್ಕೆ ಕಷ್ಟ. ಒಂದೊಂದ್ಸರಿ ತುಂಬ ಯಾಮಾರ್ಬಿಡ್ತೀನಿ. ನೋಡಿ ಅಯ್ಯಪ್ಪ ಇಲ್ಲ ಆಫ್ ಮಾಡಿದೆ ನೋಡಿ. ಇಷ್ಟೇ. ಬಿಸಿ ಆದರೂ ಕುಡೀರಿ, ತಣ್ಣಗಾದರೂ ಕುಡೀರಿ, ಹೆಂಗೆ ಬೇಕಾದರೂ ನಿಮಗೆ ಕುಡಿಬೋದು. ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ನೀವು, ಒಂದು ಮಾಡಿಕೊಂಡು ಬಾಟ್ಲಲ್ಲಿ ತೊಗೊಂಡೋಗ್ಬೋದು, ಫ್ಲಾಸ್ಕಲ್ಲಿ ತೊಗೊಂಡೋಗ್ಬೋದು. ನೋಡಿ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಎಷ್ಟು ತಂಪು, ಎಷ್ಟು ಒಳ್ಳೆಯದು ಗೊತ್ತಾ. ಬಾರ್ಲಿ ಗಂಜಿ ರೆಡಿ ಆಯಿತು ಅಲ್ವಾ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ, ವಾಟ್ಸಪ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.